ಆ ದುರ್ಘಟನೆಯನ್ನು ಭಾರತ ಇಂದಿಗೂ ನೆನಪಿಸ್ಕೊಳ್ಬೇಕಾದ್ರೆ ಭಾಳ ದುಃಖ ಪಡುತ್ತೆ. ಆ ವಿಮಾನ ಅವತ್ತು ಸಿಡಿಯದೆ ಹೋಗಿದ್ದಿದ್ರೆ ಸುಭಾಷ್ ಚಂದ್ರ ಬೋಸರು ಮತ್ತೆ ಭಾರತಕ್ಕೆ ಸಿಗ್ತಿದ್ರ? ಪ್ರಶ್ನಾರ್ಥಕವೇ. ಆ ವಿಮಾನ ಸಿಡಿದ ನಂತರ ಸುಭಾಷ್ ಚಂದ್ರ ಬೋಸರು ಮೈಯೆಲ್ಲ ಬೆಂಕಿಯಾಗಿ ಹೋಗಿದ್ರು. ಅವರ ತಲೆಗೆ ಏಟು ಬಿದ್ದು ಕರ್ನಲ್ ಹಬೀಬುರ್ ರೆಹಮಾನ್ರನ್ನ ಅವ್ರು ಮುಂದಕ್ಕೆ ಕಳಿಸ್ಕೊಟ್ರಂತೆ. ಕರ್ನಲ್ ಹಬೀಬುರ್ ರೆಹಮಾನ್ರನ್ನ ಅನುಸರಿಸಿಕೊಂಡು ಸುಭಾಷ್ ಚಂದ್ರ ಬೋಸರು ಆ ವಿಮಾನದಿಂದ ಹೊರಗಡೆ ಬಂದರು. ಎಲ್ಲ ವಿಮಾನಕ್ಕೆ ಬೆಂಕಿ ಹತ್ಕೊಂಡಿತ್ತು. ಇನ್ಫ್ಯಾಕ್ಟ್ ಆ ವಿಮಾನ ಅಪಘಾತ ಆದ ತಕ್ಷಣ ಲೆಫ್ಟಿನೆಂಟ್ ಜನರಲ್ ಶಿಡಾಯಿ ಮತ್ತು ವಿಮಾನದ ಕೋ ಪೈಲಟ್ ಆಗಿದ್ದಂಥ ಮೇಜರ್ ತಕಿಜಾವ ಆ ಸ್ಥಳದಲ್ಲೇ ಮೃತರಾದರು. 3 ಜನ ಆನಂತರ ತೀರ್ಕೊಂಡ್ರು, ಉಳಿದ 7 ಜನ ಆನಂತರ ಉಳ್ಕೊಂಡ್ರು ಅಂತ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸರು ಹೊರಗಡೆ ಬಂದಾಗ ಬೆಂಕಿಯಾಗಿದ್ರಲ್ಲ, ತಕ್ಷಣ ಅವ್ರು ಇಳಿದ ತಕ್ಷಣ ಕರ್ನಲ್ ಹಬೀಬುರ್ ರೆಹಮಾನ್ ಅವರ ಬೆಂಕಿಯನ್ನು ಆರಿಸುವ ಪ್ರಯತ್ನ ಮಾಡಿದರು. ಆರಿಸಿದರೂ ಕೂಡ ಅವರನ್ನು ನಿಧಾನವಾಗಿ ತಂದು ಪಕ್ಕಕ್ಕೆ ಮಲಗಿಸಿದ್ರು. ಆದರೆ ಅವ್ರಿಗೆ ಪೇಯ್ನ್ ಸಿಕ್ಕಾಪಟ್ಟೆ ಇತ್ತು, ಅವ್ರಿಗೂ ಏಟ್ ಬಿದ್ದಿತ್ತಲ್ಲ. ಅವರು ಪಕ್ಕಕ್ಕೆ ಹೋಗಿ ಹಾಗೆ ಬಿದ್ದುಕೊಂಡಾಗ ಸುಭಾಷ್ ಚಂದ್ರ ಬೋಸರು ಕೇಳಿದ್ರಂತೆ, ಆಪ್ಕೋ ಜ್ಯಾದಾ ತೋ ನಹೀ ಲಗಿ, ನಿಮಗೆ ಹೆಚ್ಚಿನ ಏಟ್ ಬಿದ್ದಿಲ್ಲ ತಾನೆ ಅಂತ ಕೇಳಿದ ತಕ್ಷಣ ಅವರು ಇಲ್ಲ ಅಂತ ಉತ್ತರಿಸಿ ಸುಭಾಷ್ ಬಾಬು ಹೇಳಿದ್ರಂತೆ, ನಾನು ಇನ್ನು ಉಳಿಯೋದು ಕಷ್ಟ ಅಂತ. ಆಗ ಕರ್ನಲ್ ಹಬೀಬುರ್ ರೆಹಮಾನ್ ಹೇಳಿದ್ರಂತೆ, ಇಲ್ಲ ಭಗವಂತ ನಿಮ್ಮನ್ನು ಖಂಡಿತ ಉಳಿಸ್ತಾನೆ ಅಂತಂದಾಗ ಸುಭಾಷ್ ಬಾಬು ಮತ್ತೇನೂ ಮಾತನಾಡದೆ, ನೀವು ಉಳಿದು ವಾಪಸ್ ದೇಶಕ್ಕೆ ಹೋಗ್ತಿರಲ್ಲ, ಆಗ ನನ್ನ ದೇಶದ ಜನಕ್ಕೆ ಹೇಳಬೇಕಾಗಿರೋ ಮಾತು ಅಂತ ಹೇಳ್ತಾರೆ. ಅವ್ರು ಹೇಳಿದ ಮಾತನ್ನು ಏನಿದೆಯೋ ಬಹುಶಃ ಆನಂತರ ಕರ್ನಲ್ ಹಬೀಬುರ್ ರೆಹಮಾನ್ರು ಹೇಳಿದ್ದನ್ನು ವರ್ಬ್ಯಾಟಮ್ ಕೋಟ್ ಮಾಡ್ತೀನಿ. ನಾನು ಉಳಿಯೋದು ಅಸಂಭವ. ನೀವು ಭಾರತಕ್ಕೆ ಹಿಂತಿರುಗಿದ ಮೇಲೆ ಜನರಿಗೆ ಹೇಳಿ, ನಾನು ಕೊನೆ ಗಳಿಗೆಯವರೆಗೆ ನನ್ನ ದೇಶದ ವಿಮೋಚನೆಗಾಗಿ ಸೆಣಸಿದ್ದೀನಿ ಅಂತ. ಅವರು ಸಂಘರ್ಷವನ್ನು ಮುಂದುವರಿಸಬೇಕು. ಶೀಘ್ರವಾಗಿ ಭಾರತ ಮುಕ್ತಗೊಳ್ಳುತ್ತೆ ಅನ್ನುವಂಥ ಭರವಸೆ ನನಗಿದೆ. ಇನ್ನು ಮುಂದೆ ಭಾರತವನ್ನು ಯಾರೂ ದಾಸ್ಯದಲ್ಲಿ ಇಡಲಾರರು. ಸಾಯುವ ಕೊನೆ ಕ್ಷಣದಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸರು, ಮಿತ್ರರೆ, ಸಾಯುವ ಅಂತ ನಾನು ಹೇಳುವಾಗ ಭಾಳ ಜನ ಬೇಸರಿಸ್ಕೊಳ್ಬೇಡಿ, ಆ ಕ್ಷಣವನ್ನು ಹಾಗೆ ಅಂತ ಭಾವಿಸಿದರು. ಅವರು ತೀರ್ಕೊಂಡ್ರೋ ಬದುಕಿದ್ರೋ ಎಲ್ಲವೂ ಬೇರೆ ಪ್ರಶ್ನೆ. ಆದರೆ ಆ ಹಂತದಲ್ಲೂ ಕೂಡ ಸುಭಾಷರ ಬಾಯಿಂದ ಬಂದ ಮಾತುಗಳಿವು, ನಾನು ಕೊನೆಗಳಿಗೆವರೆಗೆ ನನ್ನ ದೇಶದ ವಿಮೋಚನೆಗಾಗಿ ಸೆಣಸಿದೆ ಅಂತ ನನ್ನ ಜನಕ್ಕೆ ದಯಮಾಡಿ ಹೇಳಿ ಅಂತ. ಯಾಕೆಂದರೆ ಇಲ್ಲಿ ಆಗಲೇ ನನ್ನ ಬಗ್ಗೆ ಇಲ್ಲ ಸಲ್ಲದ್ದು ಪ್ರಚಾರ ಆಗಿಬಿಟ್ಟಿದೆ ಅಂತ. ಸುಭಾಷರು ಜಪಾನಿನ ನಾಯಿಯಂತೆ ಇದ್ದವರು, ಸುಭಾಷರು ಭಾರತದ ಮೇಲೆ ಜಪಾನನ್ನು ಆಕ್ರಮಣಕ್ಕೆ ಅಂತ ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಹೀಗೆಲ್ಲ ಹೇಳಿದ್ರಲ್ಲ, ಅದು ಸುಳ್ಳು ಅಂತ ಹೇಳ್ತೀರಾ ಅಂತ ನಂಗೆ ತುಂಬ ಬಾರಿ ಅನಿಸುತ್ತೆ. ಕರ್ನಲ್ ಹಬೀಬುರ್ ರೆಹಮಾನ್ರು ಎಷ್ಟು ಜನರಿಗೆ ಹೇಳಿದ್ರೋ ಬಿಟ್ಟರೋ ಮಿತ್ರರೇ, ಅದು ನನ್ನ ಮತ್ತು ನಿಮ್ಮ ಜವಾಬ್ದಾರಿ. ಈ ದೇಶದ ಲಕ್ಷಾಂತರ ಜನರ ಕಿವಿಯ ಬಳಿ ಹೋಗಿ ಹೇಳಬೇಕು, ಸುಭಾಷ್ ಚಂದ್ರ ಬೋಸರು ಕೊನೆಯವರೆಗೂ ನಮ್ಮೆಲ್ಲರಿಗೋಸ್ಕರ, ಇವತ್ತು ನಾವು ಹೇಗೆ ಬದುಕಿದ್ದೀವಲ್ಲ ಆ ಬದುಕಿಗೆ ಕಾರಣವಾಗೋದಕ್ಕೋಸ್ಕರ ಕೊನೆವರೆಗೂ ಹೋರಾಟ ಮಾಡಿದರು. ಅವರು ಕಷ್ಟಪಟ್ಟು ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಪ್ರತಿಯೊಬ್ಬರ ಹೃದಯ ಮುಟ್ಟುವಂತೆ ಹೇಳಬೇಕು ಅಂತ. ತೈಪೆ ಆಕ್ಸಿಡೆಂಟ್ ನಂತರ ತೈಪೆಯ ಅಲ್ಲಿನ ಸೈನ್ಯಕ್ಕೆ ಸಂಬಂಧಪಟ್ಟಂಥ ಹಾಸ್ಪಿಟ್ಲಿಗೆ ಸುಭಾಷರನ್ನು ಅಡ್ಮಿಟ್ ಮಾಡಲಾಯಿತು. ಅವರಿಗೆ ಸಿಕ್ಕಾಪಟ್ಟೆ ಬ್ಲಡ್ ಬೇಕಾಗಿತ್ತು. ಅದನ್ನು ಸ್ಥಳೀಯ ವಿದ್ಯಾರ್ಥಿಗಳು ಕೊಟ್ಟರಂತೆ, ಕಾಲೇಜಿನ ವಿದ್ಯಾರ್ಥಿಗಳು ಅದನ್ನು ಕೊಟ್ಟರು ಅಂತ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸರನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರು, ಸಾಧ್ಯ ಆಗದೆ ಸುಭಾಷ್ ಚಂದ್ರ ಬೋಸರು ಕೊನೆ ಉಸಿರೆಳೆದರು ಅಂತ ಹೇಳಲಾಗತ್ತೆ. ಕೊನೆಗೆ ಅವರನ್ನು ಹೇಗಾದರೂ ಮಾಡಿ ಟೋಕಿಯೋಕ್ಕಾದರೂ ಕರ್ಕೊಳ್ಬೇಕು ಅಂತ ಜಪಾನಿಗೆ ಆಸಕ್ತಿ ಇತ್ತು. ಆದರೆ ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅದನ್ನು ಕೈ ಬಿಡಬೇಕಾಗಿ ಬಂತು. ಕೊನೆಗೆ ತೈಪೆನಲ್ಲೇ ಹಬೀಬುರ್ ರೆಹಮಾನ್, ಫಾರ್ಮೋಸಾದ ಸೇನಾಧಿಕಾರಿ ನಕಾಮುರಾ ಮತ್ತು ಓರ್ವ ಬೌದ್ಧ ಪುರೋಹಿತನ ಸಮ್ಮುಖದಲ್ಲಿ ಈ ದಹನ ಕ್ರಿಯೆ ಆಯಿತು. ಕೊನೆಗೆ ಅವರ ಅಸ್ಥಿ ಏನಿತ್ತೋ ಅದನ್ನು ರೆಹಮಾನ್ರ ಜೊತೆಗೆ ಟೋಕಿಯೋಕ್ಕೆ ಅದನ್ನು ತಲುಪಿಸಲಾಯಿತು ಅಂತ ಹೇಳ್ತಾರೆ. ಆನಂತರ ಅವರ ಸುದ್ದಿ ಆಗಸ್ಟ್ 18ರಂದು 1945 ಆಗಸ್ಟ್ 18ರಂದು ಅವರು ತೀರ್ಕೊಂಡಿದ್ದಾರೆ ಎನ್ನುವಂಥ ಸುದ್ದಿ ಅಲ್ಲಿನ ಟೋಕಿಯೋ ರೇಡಿಯೋದ ಮೂಲಕ ಪ್ರಸಾರವಾಯಿತು. ಇಡೀ ದೇಶಕ್ಕೆ ಒಂದು ಕ್ಷಣಕ್ಕೆ ಆಘಾತ. ಆದರೆ ನಂಬಲಿಕ್ಕೆ ಯಾರೂ ಸಿದ್ಧರಿರಲಿಲ್ಲ. ಯಾಕೆಂದರೆ ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಮೊದಲನೇ ಬಾರಿಗೆ ಬರ್ತಿರಲಿಲ್ಲ. ಈ ಥರ ಅನೇಕ ಬಾರಿ ಬಂದಿತ್ತು. ಹಿಂದೆಲ್ಲ ಜನ ನಂಬಿದ್ರು, ಬಟ್ ಈಗ ನಂಬೋ ಸ್ಥಿತಿಯಲ್ಲಿರಲಿಲ್ಲ. ಎಲ್ಲಿವರೆಗೂ ಅಂದರೆ ಮಿತ್ರರೇ, ಇದಾದ ಅನೇಕ ದಿನಗಳ ನಂತರವೂ ಕೂಡ ಸ್ವತಃ ಮಹಾತ್ಮ ಗಾಂಧೀಜಿಯು ಸುಭಾಷರು ತೀರ್ಕೊಂಡಿಲ್ಲ, ಬದುಕಿದ್ದಾರೆ ಅಂತಾನೇ ಒಂದಷ್ಟು ಕಡೆ ಹೇಳಿರುವಂಥ ಉಲ್ಲೇಖಗಳು ಸಿಗ್ತವೆ. ಅಂದರೆ ಗಾಂಧೀಜಿಯು ನಂಬಲಿಕ್ಕೆ ಸಿದ್ಧರಿಲ್ಲ. ಈ ಹಿಂದೆ ಒಂದ್ಸಲ ಬ್ರಿಟಿಷರು ಹೇಳಿರೋ ಮಾತನ್ನು ಕೇಳಿದಂಥ ಗಾಂಧೀಜಿ ಅವರ ಮನೆಯವರಿಗೆ ಒಂದು ಶೋಕ ಸಂದೇಶವನ್ನು ಕಳಿಸಿಯಾಗಿತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ಅವರು ಇದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ಆ ಥರದ ಪರಿಸ್ಥಿತಿ. ಇಡೀ ದೇಶದ ಜನಕ್ಕೆ ಈ ವಿಚಾರ ಗೊತ್ತಾದಾಗ, ಇಲ್ಲಪ್ಪ ಅವ್ರು ಮತ್ತೆ ಬರ್ತಾರೆ, ಮತ್ತೆ ಎಲ್ಲಿಂದಲೋ ರೇಡಿಯೋ ದನಿ ಕೇಳುತ್ತೆ, ನಾನು ಸುಭಾಷ್ ಚಂದ್ರ ಬೋಸ್ ಬದುಕಿದ್ದೀನಿ ಅಂತ ಹೇಳುವಂಥ
ದನಿ ಕೇಳುತ್ತೆ. ಅವ್ರು ಮತ್ತೆ ಇಲ್ಲಿಂದಲೂ ಹೋರಾಟ ಮಾಡ್ತಾರೆ, ಭಾರತದ ವಿಮೋಚನೆಗೆ ಪ್ರಯತ್ನ ಪಡ್ತಾರೆ ಅಂತ ಈ ದೇಶದ ಅನೇಕರು ನಂಬಿದ್ರು. ಎಲ್ಲಿವರೆಗೂ ಅಂತಂದ್ರೆ ಟೋಕಿಯೋದಲ್ಲಿದ್ದ ಸುಭಾಷ್ ಚಂದ್ರ ಬೋಸ್ರ ಎಸ್.ಎ. ಅಯ್ಯರ್ ಅವರ ಹಂಗಾಮಿ ಸರ್ಕಾರದ ಪ್ರಚಾರ ಖಾತೆಯ ಸಚಿವರಾಗಿದ್ದರು. ಅವರು ಕರ್ನಲ್ ಹಬೀಬುರ್ ರೆಹಮಾನ್ರು ಹೇಳಿದ ಮೇಲೂ ನಂಬಿರಲಿಲ್ಲ. ಕರ್ನಲ್ ಹಬೀಬುರ್ ರೆಹಮಾನ್ರು ಪ್ರತಿಯೊಂದು ಘಟನೆಯನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಅವರು ನಂಬಬೇಕಾದಂಥ ಸ್ಥಿತಿ ಬಂದಿತ್ತು. ಅವರಿಗೆ ಆ ಕೊನೆಯದಾಗಿ ಕೊಟ್ಟಿದ್ದಂಥ ಪೆಟ್ಟಿಗೆ ಇತ್ತಲ್ಲ, ಆ ಪೆಟ್ಟಿಗೆ ಕೂಡ ಸುಟ್ಟು ಕರಕಲಾಗಿ ಒಳಗಿದ್ದ ಕಾಯಿನ್ಸು, ಕೆಲವು ನೋಟುಗಳು ಸುಟ್ಟು ಹೋಗಿದ್ದು. ಅದನ್ನು ಹಾಗೇ ರಾಷ್ಟ್ರಪತಿ ಭವನಕ್ಕೆ ಆನಂತರದ ದಿನಗಳಲ್ಲಿ 1951ರಲ್ಲಿ ದೆಹಲಿಗೆ ತಲುಪಿಸಲಾಯಿತು ಅಂತ ಹೇಳ್ತಾರೆ. ಅನೇಕ ಎನ್ಕ್ವೈರಿ ಕಮಿಟಿಗಳು ಆನಂತರ ರಚನೆಯಾದವು ಎಲ್ಲವೂ ಕೂಡ ಸುಭಾಷರು ತೀರ್ಕೊಂಡ್ರು ಅಂತಾನೆ ಹೇಳ್ತು. ಸುಭಾಷರ ಅತ್ಯಂತ ನಿಕಟವಾರ್ತಿಯಾಗಿದ್ದ ಹರೀನ್ ಶಹಾ ಅವರು ಫಾರ್ಮೋಸಾಕ್ಕೆ ಹೋದರು. ಅಲ್ಲಿಗೆ ಹೋಗಿ ಸುಭಾಷರು ಹಾಗೆ ಹೋಗೋ ದಿನ ಏನೇನಾಯಿತು ಅಂತ ಎಲ್ಲ ವಿಚಾರಿಸ್ಕೊಂಡ್ರು. ದೀರ್ಘಕಾಲ ಪ್ರಶ್ನೋತ್ತರ ನಡೆಸಿ ಫೈನಲಿ ಹಿ ಆಲ್ಸೋ ಸೆಡ್ ಅವರು ಬದುಕಿದ್ದಾರೆ ಅನ್ನೋದಕ್ಕೆ ಯಾವ ಪುರಾವೆಯೂ ಇಲ್ಲ ಅಂತ. ಒಂದಷ್ಟು ಕಡೆ ಅಂದರೆ ಸುಭಾಷರನ್ನ ನಾನು ನೋಡಿದೆ, ನಾನು ಸುಭಾಷರ ಜೊತೆ ಮಾತನಾಡ್ತಾ ಇದ್ದೆ ಅಂತ ಅನೇಕರು ಮಾತನಾಡ್ತಿದ್ದರು. ಎಲ್ಲಿವರೆಗೂ ಅಂತಂದರೆ ಫಾರ್ವರ್ಡ್ ಬ್ಲಾಕ್ ಉಪಾಧ್ಯಕ್ಷರಾಗಿದ್ದ ML ತೇವರ್ ಸುಭಾಷ್ ಚಂದ್ರ ಬೋಸ್ರು 7 ವರ್ಷಗಳಿಂದ ಆಗಾಗ ನನ್ನನ್ನು ಸಂಪರ್ಕಿಸ್ತಾ ಇರ್ತಾರೆ ಅಂತ ಹೇಳಿದರು. ಎಲ್ಲಿವರೆಗೂ ತೀರಾ ಇತ್ತೀಚಿನವರೆಗೂ ಕೂಡ ಸುಭಾಷರು ಒಬ್ಬ ಸನ್ಯಾಸಿಯ ವೇಷದಲ್ಲಿದ್ದಾರೆ, ಈಗಲೂ ಇದ್ದಾರೆ. ಅವರು ಅನೇಕರನ್ನ ಮಾತನಾಡಿಸಿದ್ದಾರೆ ಅಂತ ಹೇಳುವಂಥವರಿದ್ದರು. ಅಷ್ಟೇ ಅಲ್ಲದೆ ನೆಹರು ತೀರ್ಕೊಂಡಾಗ ಸುಭಾಷರ ಥರದವರೇ ಒಬ್ಬರು ಬಂದಿದ್ದರು, ಅವ್ರನ್ನ ನಾವು ನೋಡಿದ್ದೀವಿ ಅಂತ ಅನೇಕರು ಕೂಡ ಹೇಳಿದರು. ಅದರ ಫೋಟೋ ಕೂಡ ಅನೇಕರು ಶೇರ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಮಿತ್ರರೇ, ಸುಭಾಷರ ಕುರಿತಂತೆ ತೀರಾ ಇತ್ತೀಚೆಗೆ ನನಗೂ ಕೆಲವರು ಹೇಳ್ತಿದ್ರು, ಸುಭಾಷರನ್ನ ಮಾತನಾಡಿಸಿದವರೊಬ್ಬರು ಈಗಲೂ ಇದ್ದಾರೆ ಅಂತ. ಅಂದರೆ ಜನ ಸುಭಾಷರು ತೀರ್ಕೊಂಡಿದ್ದಾರೆ ಅಂತ ಹೇಳೋದನ್ನು ನಂಬಲಿಕ್ಕೆ ಇವತ್ತಿಗೂ ಸಿದ್ಧರಿಲ್ಲ ಅನ್ನೋದೇ ಅವರ ಚಿರಂಜೀವಿತ್ವವನ್ನು ಸಾಬೀತುಪಡಿಸುತ್ತೆ. ಎಲ್ಲಕ್ಕಿಂತ ಒಂದು ಸುಂದರವಾದ ಕೃತಿ ಅಂತಂದರೆ ಬಹುಶಃ ನಾವೆಲ್ಲರೂ ಓದಲೇಬೇಕಾದಂಥ ಕೃತಿ. ನಾನು ಇಬ್ಬರನ್ನು ಭಾಳ ಒಪ್ತೀನಿ. ಒಬ್ಬರು ಅನುಜ್ ಧರ್ ಅವರ ಈ ಕೃತಿ ಇದೆಯಲ್ಲ, ಇಂಡಿಯಾಸ್ ಬಿಗ್ಗೆಸ್ಟ್ ಕವರ್ ಅಪ್. ಅಂದರೆ ಹೇಗೆ ಸುಭಾಷ್ ಚಂದ್ರ ಬೋಸರ ಸಾವನ್ನು ಮುಚ್ಚಿಡ್ಲಾಯಿತು, ಅವರ ಬದುಕನ್ನು ಮುಚ್ಚಿಡ್ಲಾಯಿತು ಅದನ್ನು ಬಿಗ್ಗೆಸ್ಟ್ ಕವರ್ ಅಪ್ ಅಲ್ಲಿ ಬರೆದಿದ್ದಾರೆ. ಎಷ್ಟು ಡಾಕ್ಯುಮೆಂಟ್ಸನ್ನು ನಿಮ್ಮ ಎದುರಿಗೆ ತೆರೆದಿಡ್ತಾರೆ ಅಂತಂದರೆ ಓದ್ತಾ ಹೋದಂತೆಲ್ಲ ಸುಭಾಷರು ಬದುಕಿದ್ರೇನೋಪ್ಪ ಅಂತ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ SR ರಾಮಸ್ವಾಮಿಗಳು, ನಾನು ತುಂಬ ಗೌರವಿಸುವಂಥ ರಾಷ್ಟ್ರೋತ್ಥಾನದ ಉತ್ಥಾನದ ಹಿರಿಯ ಸಂಪಾದಕರು, ಅವರು ಇದರಲ್ಲಿ ತುಂಬ ಸ್ಪಷ್ಟವಾಗಿ ಬರೀತಾರೆ ಸುಭಾಷ್ ಚಂದ್ರ ಬೋಸರು ಬದುಕಿರೋದು ಸಾಧ್ಯವೇ ಇರಲಿಲ್ಲ ಅಂತ. ಅವರು 2 ವಿಚಾರಗಳನ್ನು ಹೇಳ್ತಾರೆ. ನಾನು ಅದನ್ನೇ ಕೋಟ್ ಮಾಡ್ತೀನಿ. 1945 ಆಗಸ್ಟ್ 18ರಂದು ಫಾರ್ಮೋಸಾದಲ್ಲಿ ವಿಮಾನಾಪಘಾತದಲ್ಲಿ ನೇತಾಜಿ ನಿಧನರಾದರೆಂದು ಸ್ಥಿರಪಡಿಸಿದ ಆಗಿನ ಅಸಂಖ್ಯ ದಾಖಲೆಗಳನ್ನು ಸುಳ್ಳೆಂದು ಯಾರೂ ಸ್ಥಾಪಿಸಲಾಗಿಲ್ಲ. ಪ್ರತಿಯಾಗಿ ಸುಭಾಷರು ಆ ತರುವಾಯವೂ ಬದುಕಿದ್ದಾರೆಂದು ಪ್ರಚಲಿತಗೊಂಡ ಕಥನಗಳೆಲ್ಲ ಗಟ್ಟಿ ಆಧಾರಗಳಿಲ್ಲದ ಕಿಂವದಂತಿಗಳಷ್ಟೇ. ಎರಡನೇದು, ಸ್ವಾತಂತ್ರ್ಯ ನಂತರ ಎಂದರೆ 1947 ಆಗಸ್ಟ್ 15ರ ನಂತರ ನೇತಾಜಿ ತಲೆಮರೆಸಿಕೊಂಡಿರೋದಕ್ಕೆ ಯಾವುದೇ ಕಾರಣ ಇರಲಿಲ್ಲ. ಅವರ ಜೀವನದ ಗುರಿ ನೆರವೇರಿದ್ದಾಗಿತ್ತು. ಅವರು ಹೇಗೋ ಬದುಕುಳಿದು ಹಿಂತಿರುಗಿದ್ದರೆ ಅವರಿಗೆ ವೀರೋಚಿತ ಸ್ವಾಗತ ದೊರೆಯುತ್ತಿತ್ತು ಅನ್ನೋದು ನಿಸ್ಸಂಶಯ. ಅವ್ರು ಕದ್ದು ಮುಚ್ಚಿ ಯಾಕೆ ತಿರುಗಾಡಬೇಕಾಗಿತ್ತು ಅನ್ನೋದೇ ಪ್ರಶ್ನೆ. ಹೋಗ್ಲಿ, ನೇತಾಜಿ ಎಲ್ಲೋ ಒಂದು ಕಡೆ ಗುಮ್ನಾಮಿ ಬಾಬಾ ಆಗಿ ಉಳ್ಕೊಂಡ್ರು ನಿಜ. ಆದರೆ ನೇತಾಜಿಯವರ ಪತ್ನಿ ಆಗಿದ್ದಂಥ ಎಮಿಲಿ ಶಂಕೆಲ್ ಮಾಡಿದ ತಪ್ಪೇನು? ತನ್ನ ಮಗಳು 15-16 ದಿನ ಅಥವಾ 1 ತಿಂಗಳಾಗಿದ್ದಾಗ ಅವಳ ಮುಖ ನೋಡಿ ಹೊರಟಿದ್ದಂಥ ಸುಭಾಷ್ ಚಂದ್ರ ಬೋಸ್ರು ಎಂದಿಗೂ ಕೂಡ ಅವಳ ಮುಖವನ್ನು ಮತ್ತೆ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅವರಿಗೆ? ಬದುಕಿದ್ದಿದ್ರೆ ಅವ್ರು ಹಾಗೆ ಇರ್ತಿದ್ರ ಅನ್ನೋ ಪ್ರಶ್ನೆಗೆ, ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಬಟ್ ಕೆಲವು ಬಾರಿ ಇದಕ್ಕೆ ಉತ್ತರವನ್ನು ನೇತಾಜಿಯೇ ಕೊಡಬೇಕು ಅಂತ ಅನ್ಸುತ್ತೆ. ಇಂಡಿಯಾಸ್ ಬಿಗ್ಗೆಸ್ಟ್ ಕವರ್ ಅಪ್ ನೀವು ಓದ್ತಾ ಹೋದರೆ ಅನೇಕ ಸಂಗತಿಗಳು ಅನಾವರಣಗೊಳ್ತವೆ. ಕೆಲವೊಂದ್ಸಲ ಈ ಪುಸ್ತಕ ಗೊಂದಲಕ್ಕೂ ಬೀಳಿಸುತ್ತೆ, ಸುಭಾಷ್ ಚಂದ್ರ ಬೋಸರು ಇದ್ದಿದ್ದು ನಿಜವಾಗಿರ್ಬೋದಾ ಅಂತ. ಆದರೆ ಒಂದಂತೂ ಸತ್ಯಮಿತ್ತರೆ, ನೇತಾಜಿಯವರು ಜವಾಹರ್ಲಾಲ್ ನೆಹರೂವರ ಕೊನೆಯ ಅಂತಿಮ ಸಂಸ್ಕಾರಕ್ಕೆ ಬಂದಿದ್ರು ಅಂತ ಹೇಳುವಂಥ ಒಂದು ಫೋಟೋನ ಇದರಲ್ಲಿ ಅನುಜ್ ಧರ್ ಶೇರ್ ಮಾಡ್ತಾರೆ ಈ ಪುಸ್ತಕದಲ್ಲಿ. ಆ ಫೋಟೋನ ಶೇರ್ ಮಾಡೋರು ಹೇಳ್ತಾರೆ, ಅವರು ಸುಭಾಷ್ ಚಂದ್ರ ಬೋಸರು ಅಂತ ಹೇಳೋದಕ್ಕೆ ಯಾವ ಪ್ರೂಫು ಇಲ್ಲ. ಯಾಕೆ ಅಂದರೆ ಫಾರ್ ಸಿಂಪಲ್ ರೀಸನ್ ದ್ಯಾಟ್ he was Veera Dhammavara, a venerable Cambodian Buddhist monk who lived in South Delhi for decades before passing away in the US only a couple of years back at the grand old age of 110 ಅಂತ. ಅಂದರೆ 110ನೇ ವಯಸ್ಸಿನಲ್ಲಿ US ಅಲ್ಲಿ ತೀರ್ಕೊಂಡಂಥ ವೀರ ಧಮ್ಮವರ ಅನ್ನುವಂಥ ಕಾಂಬೋಡಿಯನ್ ಬುದ್ಧಿಸ್ಟ್ ಮಾಂಕ್ ಅವರು ಡೆಲ್ಲಿನಲ್ಲಿ ಆ ಟೈಮ್ನಲ್ಲಿ ಇದ್ದರು. ಆಗ ಅವ್ರು ಬಂದಿದ್ರು, ನೋಡಲಿಕ್ಕೆ ಅವರು ಸ್ವಲ್ಪ ಮಟ್ಟಿಗೆ ಸುಭಾಷರಂತೆ ಕಾಣ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ. ಆದರೆ ಮಿತ್ರರೇ, ಸುಭಾಷರು ತೀರ್ಕೊಂಡ್ರು ನಿಜ. ಆದರೆ ಸುಭಾಷರು ತೀರಿಕೊಂಡ ಮೇಲೆ ಅವರ ನಿಜವಾದ ಕೆಲಸ ಶುರುವಾಗಿತ್ತು. ನೀವು ಬದುಕಿದ್ದಾಗ ತುಂಬ ಕೆಲಸ ಮಾಡಿದರೆ ನೀವು ತೀರ್ಕೊಂಡ ಮೇಲೆ ಅದು ಫಲ ಕೊಡಲಿಕ್ಕೆ ಶುರು ಮಾಡುತ್ತೆ. ನೀವು ಇದನ್ನು ಬಹಳ ಜನರ ಬದುಕಿನಲ್ಲಿ ನೋಡ್ಬೋದು. ಸ್ವಾಮಿ ವಿವೇಕಾನಂದರು
39 ವರ್ಷಕ್ಕೆ ತೀರ್ಕೊಂಡ್ರು. ಆದರೆ ಅವರು ತೀರ್ಕೊಂಡ ನಂತರ ನಿಜವಾಗಿಯೂ ಸ್ವಾಮಿ ವಿವೇಕಾನಂದ್ರ ಏನು ಅಂತ ಜನ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಹಾಗೆ ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡ ನಂತರ ಅವ್ರು ನಿಜವಾಗ್ಲೂ ಏನು ಅಂತ ಸಮಾಜಕ್ಕೆ ಅರ್ಥ ಆಗಲಿಕ್ಕೆ ಶುರುವಾಯಿತು. ಹಾಗೆ ಆಯಿತು ಇಲ್ಲೂ ಕೂಡ. ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡ ನಂತರ ಬ್ರಿಟಿಷರು ಏನು ಮಾಡಿದರು, INA ಸೈನಿಕರನ್ನ ಯಾರ್ಯಾರನ್ನ ಬಂಧಿಸಿದ್ರಲ್ಲ ಅವರಲ್ಲಿ 3 ಜನರನ್ನ ವಿಶೇಷವಾಗಿ ಅವರು ಸಾಂಕೇತಿಕವಾಗಿ ಕರ್ಕೊಂಡು ಬಂದು ವಿಚಾರಣೆಗೆ, ಅದು ವಿಚಾರಣೆಯು ಕೋರ್ಟ್ನಲ್ಲ, ಕೋರ್ಟ್ ಮಾರ್ಷಲ್ ಮಾಡಲಾಯಿತು. ಕೋರ್ಟ್ ಮಾರ್ಷಲ್ ಅಂದರೆ ಸೈನಿಕ ವಿಚಾರಣೆ. ಅಲ್ಲಿ ನ್ಯಾಯ ಇವೆಲ್ಲ ವಿಚಾರಣೆಗಿಂತ ಹೆಚ್ಚು ನೀವು ಮೋಸ ಮಾಡಿದ್ದಕ್ಕೆ ಶಿಕ್ಷೆ ಏನಾಗಬೇಕು ಅಂತ ಅಷ್ಟೇ ಚರ್ಚೆ ಆಗುತ್ತೆ. ಹಾಗೆ ಕೋರ್ಟ್ ಮಾರ್ಷಲ್ ಮಾಡಬೇಕು ಅಂತ 3 ಜನರನ್ನ ಆಯ್ಕೆ ಮಾಡ್ಕೊಳ್ಳಾಯಿತು. ಬ್ರಿಟಿಷರು ಎಷ್ಟು ಕಚಡ ಬುದ್ಧಿಯವರು ಅಂತ ನೀವು ನೋಡಿದರೆ ಗೊತ್ತಾಗುತ್ತೆ. ಅವ್ರದ್ದು ಹೇಗಿದ್ರು ಅಂತಂದರೆ 3 ಜನರ ಆಯ್ಕೆ ಮಾಡಲಾಯಿತು. ಮೊದಲನೇದು ಕ್ಯಾಪ್ಟನ್ ಶಾನವಾಜ್ ಹುಸೇನ್, ಎರಡನೇದು ಕ್ಯಾಪ್ಟನ್ PL ಸೆಹಗಲ್, ಮೂರನೇವರು ಲೆಫ್ಟಿನೆಂಟ್ GS ಧಿಲ್ಲೋನ್. ಕ್ಯಾಪ್ಟನ್ ಶಾನವಾಜ್ ಹುಸೇನ್ ಮುಸ್ಲಿಂ, ಕ್ಯಾಪ್ಟನ್ ಸೆಹಗಲ್ ಹಿಂದೂ ಮತ್ತು GS ಧಿಲ್ಲೋನ್ ಸಿಖ್. 3 ಕಮ್ಯುನಿಟಿಗಳಿಂದ 3 ಜನರನ್ನು ನಿಲ್ಲಿಸ್ಕೊಳ್ಬೇಕು. ಆ 3 ಜನರು ದೇಶದ್ರೋಹಿಗಳು ಅಂತ ಹೇಳಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ. ಹಾಗೆ ಮಾಡೋದ್ರ ಮೂಲಕ ಒಂದು ಸಂದೇಶ ಕೊಡಬೇಕು. ಎರಡನೇದು, ಇದನ್ನು ಎಲ್ಲಿ ವಿಚಾರಣೆ ನಡೆಸಲಾಯಿತು ಗೊತ್ತಾ? ಕೆಂಪುಕೋಟೆ ಮೇಲೆ ವಿಚಾರಣೆ ನಡೆಸಲಾಯಿತು. ಕೆಂಪುಕೋಟೆಯಲ್ಲಿ ವಿಚಾರಣೆ ನಡೆದಿದ್ದು 1857ರ ಸಂಗ್ರಾಮದ ನೇತೃತ್ವ ವಹಿಸಿದ್ದ ಬಹದ್ದೂರ್ ಶಾದ್. ಅದಾದ ನಂತರ ಈ ವಿಚಾರಣೆ ನಡೀತಾ ಇದೆ ಅಂತಂದ್ರೆ ಇದೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ತಪ್ಪು ಅಂತ ಅವರಿಗೆ ಪ್ರೂವ್ ಮಾಡಬೇಕಿತ್ತು. ಆ ಕಾರಣಕ್ಕೋಸ್ಕರ ಇಡೀ ದೇಶವನ್ನು ಅಟ್ರಾಕ್ಟ್ ಮಾಡುವಂತೆ ಅಲ್ಲಿ ನಡೆಸಲಾಯಿತು. ಹಾಗೆ ನಡೆಸಿದ್ದರಿಂದ ಬ್ರಿಟಿಷರಿಗೆ ಲಾಭ ಆಯಿತೋ ನಷ್ಟ ಆಯಿತೋ ಅಂತ ನಾಳೆ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.